ಆಗ್ಲೇ ಬಂದ್ರ ನೀವು? ಯಾವ್ದು ದೇವ್ ಬೆಂಗಲ್ಲ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಯಾವ್ದೋ ಗೊತ್ತಿಲ್ಲ ಬ್ರೋ. ಇದು ನಮ್ ದೇಶ ಅಂದ್ರೆ. ಮೈಕಿ ಆನ್ ಮಾಡಿಲ್ಲ ನಾನು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಚಿಕನ್ ಕರಿ, ಪೊಟ್ಯಾಟೊ, ಪರೋಟಾ ಅಂತ ಗೊತ್ತಿಲ್ಲ ಗೈಸ್. ಇದು ಮೋಮೋಸ್ ತರ ಇದೆ, ಬಟ್ ಮೋಮೋಸ್ ಅಲ್ಲ ಅನ್ಕೊಂತೀನಿ ಇದು. ಬಿಕಾಸ್ ನಾನು ಬೇಗ ರೆಡಿ ಆಗ್ಬೇಕು ಅಂತಂದ್ರೆ ನಾನು ವಿಡಿಯೋ ಶೂಟ್ಸ್ ಅಲ್ಲೇ ಟೈಮ್ ಆಗ್ಬಿಡುತ್ತೆ. ವಿಡಿಯೋ ಶೂಟ್, ಫೋಟೋ ಶೂಟ್ ಅಲ್ಲಿ ನೈಟ್ ಊಟ ಏನು ಮಾಡಿಲ್ಲ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು 3 minutes ಉಪ್ಮಾ ತಿಂತಿದ್ದೀನಿ ಗೈಸ್. ಕುರ್ತಾ ಹಾಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಅಂಡ್ ನಿಮಗೆಲ್ಲ ನಾನು ರೂಮ್ ಟೂರ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಬನ್ನಿ ರೂಮ್ ಟೂರ್ ಕೊಡ್ತೀನಿ ಹೇಗಿದೆ ಅಂತಂದ್ರೆ. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನೈಟ್ ನಾವು ಅಲ್ಲಿ ಚೆಕ್ಔಟ್ ಮಾಡಿ ಇಲ್ಲಿ ಬಂದು ಚೆಕ್ ಇನ್ ಮಾಡೋಷ್ಟರಲ್ಲಿ ಎಲ್ಲ ಸೇರ್ತಿ ಒಂದು 10 o'clock ಆಯ್ತು. ಸೊ ಚೆಕ್ ಇನ್ ಎಲ್ಲ ಆದ್ಮೇಲೆ ನಾವು ಇಲ್ಲಿ ಹಂಗೆ ರೂಮ್ ಎಕ್ಸ್ಪ್ಲೋರ್ ಮಾಡ್ಕೊಂಡು, ಇಲ್ಲ ಸ್ವಲ್ಪ ಜಾಗ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಲ್ಲ ಟೈಮ್ ಆಗೋಷ್ಟರಲ್ಲೇ ಅರೌಂಡ್ ಮಲ್ಗೋಷ್ಟರಲ್ಲಿ ಅರೌಂಡ್ 4 o'clock 3 o'clock ಅಂತೂ ಆಗಿತ್ತು. ಮಲ್ಗೋಷ್ಟರಲ್ಲಿ 3:30 ಆಗಿತ್ತು. ಸೊ ಬೆಳಿಗ್ಗೆ ಟಿಫನ್ ಇರೋದೇ ನಿಮ್ಗೆ ಗೊತ್ತು, ಅದು ಯೂಶಲಿ ಹೋಟೆಲ್ ಸರಲ್ಲ. 7 to 10 ಇಟ್ಸ್ ಕ್ಲೋಸ್. ನಾವ್ ಎದ್ದಿದ್ದು 7:30. ಇವಾಗ 7:30 ಎದ್ದಿ ರೆಡಿ ಆಗಿ ವರ್ಷದಗೆಲ್ಲ 8 o'clock ಆಗಿದೆ. ಇವಾಗ ಹೋಗಿ ಜಸ್ಟ್ ಬೇಗ ಹೋಗಿ ಫ್ರೆಶ್ ಅಪ್ ಆಗಿದ್ದೀವಿ. ಬೇಗ ಹೋಗಿ ಟಿಫನ್ ಮಾಡ್ಕೊಂಡು ಬಂದು ಅದಾದ್ಮೇಲೆ ನೀಟಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಡಿಸೈಡ್ ಮಾಡಿ ನಾನು ಜಸ್ಟ್ ಫ್ರೆಶ್ ಅಪ್ ಆಗಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಅಲ್ಲಿಂದ ಬಂದಾದ್ಮೇಲೆ ನೀಟಾಗಿ ರೂಮ್ ಟೂರು ಅಂಡ್ ಆದ್ಮೇಲೆ ಔಟ್ಫಿಟ್ ಎಲ್ಲ ಚೆಕ್ ನಡೆಯುತ್ತೆ. ಸೊ ಬನ್ನಿ, ಬೇಗ ತಡ ಮಾಡೋದು ಬೇಡ, ಬೇಗ ಹೋಗಿ ಟಿಫನ್ ಮಾಡ್ಕೊಂಡ್ ಬರೋಣ. ಬಿಕಾಸ್ ಇಲ್ಲಿ ಟಿಫನ್ ಮಿಸ್ ಮಾಡಿದ್ರೆ ತಿರ್ಗಾ ನಾವು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡೆಲ್ಲ ತಿನ್ನಕ್ಕಾಗಲ್ಲ. ಯಾಕೆ ಸುಮ್ಮನೆ ನಮ್ದು ಪೇನ ಲಾಸ್ ಮಾಡ್ಕೊಳ್ಳೋದು. ಬೇಗ ಹೋಗಿ ಟಿಫನ್ ಮಾಡ್ಕೊಂಡ್ ಬರೋಣ. ಆಗ್ಲೇ ಬಂದ್ರ ನೀವು? ಸ್ಟಾರ್ಟ್ ಮಾಡಿದೀರಾ? ಒಂದ್ ರೌಂಡ್ ನೋಡ್ಕೊಂಡ್ ಬರ್ತೀವಿ ಫಸ್ಟ್ ಏನಿದೆ ಅಂತ. ಕ್ರೇಜಿ ಇದೆಯಲ್ಲ ಇಲ್ಲಿ ಟಿಫನು. ಗೈಸ್ ನೋಡ್ಕೊಳ್ಳಿ, ಟಿಫನ್ಸ್ ಐಟಮ್ಸ್ ಇಲ್ಲೆಲ್ಲ ಮಸ್ತ್ ಆಗಿದೆ. ಇಲ್ಲಿ ಚೆನ್ನಾಗಿದೆ, ಲೈಟ್ ಕೌಂಟರ್ ಎಲ್ಲ ಇದೆ. ಇದು ಸಮೋಸ, ಆಮ್ಲೆಟ್, ಆಲ್ರೆಡಿ ಮಾಡಿದ್ದಾರೆ ಬ್ರೋ. ಆಲ್ರೆಡಿ ಚಿಕನ್ ಕರಿ, ಪೊಟ್ಯಾಟೊ, ಪರೋಟಾ, ಸಾಂಬಾರ್, ಹನಿ, ಚಾಕ್ಲೇಟ್ ಸಾಸ್, ವಫಲ್. ಓ ಗೈಸ್, ಇವತ್ತು ಭರ್ಜರಿ ಊಟ ಹಬ್ಬ. ಎಗ್ ಸ್ಕ್ರಾಂಬಲ್ಡ್ ಇದು ಗೊತ್ತಿಲ್ಲ ಗೈಸ್, ನೋಡ್ಬೇಕು. ವಾಟ್ ಇಸ್ ದಿಸ್? ಓ ಏನೋ ಗೊತ್ತಿಲ್ವಲ್ಲ, ಇದು ನೇಮು ಹಾಕಿಲ್ಲ ಗೈಸ್. ಇದೇನಂತ ಗೊತ್ತಿಲ್ಲ, ನೇಮ್ ಹಾಕಿಲ್ಲ. ಸೊ ಅದ್ ಬಿಟ್ರೆ ನೆಕ್ಸ್ಟ್ ಈ ತರ ಐಟಮ್ಸ್ ಗಳಿದಾವೆ. ಬೇಕರಿ ಐಟಮ್. ದಟ್ಸ್ ಇಟ್ ಗೈಸ್. ಚೆನ್ನಾಗಿದೆ ಬ್ರೋ. ಇಲ್ಲಿ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಸಕ್ಕತ್ತಾಗಿದೆ. ಐಟಮ್ಸ್ ಎಲ್ಲ ಚೆನ್ನಾಗಿದೆ. ಅದು ಸೂಪ್ ಅನ್ಸುತ್ತಲ್ಲ. ಸೊ ಬನ್ನಿ ಬೇಗ ಹಾಕೊಂಡ್ಬರೋಣ. ಹಾಗಂದ್ರೆ ಹಾಕೊಂಡ್ಬಂದಾದ್ಮೇಲೆ ಸಿಗ್ತೀನಿ ಗೈಸ್. ಸೊ ನಾನು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲೈಟ್ ಆಗಿರಲಿ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ. ಫಸ್ಟ್ ವಾಟರ್ ಮೆಲನ್, ಸಮೋಸ ಅಂಡ್ ಆಫ್ ಬಾಯ್ಲು, ಅದಾದ್ಮೇಲೆ ಸ್ಕ್ರಾಂಬಲ್ಡ್ ಎಗ್, ವಾಫಲ್ ಹಾಕೊಂಡಿದ್ದೀನಿ. ಇದಾದ್ಮೇಲೆ ಮೇನ್ ಕೋರ್ಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ಸೊ ಬನ್ನಿ ಇದನ್ನ ಬೇಗ ತಿಂದು ನೆಕ್ಸ್ಟ್ ಮೇನ್ ಕೋರ್ಸ್ಗೆ ಹೋಗ್ತೀನಿ. ಸೊ ವಿಡಿಯೋದಲ್ಲಿ ಮಾತ್ರ ಇಷ್ಟು ಜೋರದಾಗ ಕಾಣಿಸ್ತಿದೆ ಅಷ್ಟೇ. ಅಂಡ್ 3 to 4 ಪೀಸ್ ಚಿಕನ್, 2 ರಿಂದ 4 ಪೀಸ್ ಪರೋಟಾ ಅಂಡ್ ರೈಸ್ ಹಾಕಿದ್ದೀನಿ ಅಷ್ಟೇ. ಅಂದ್ಬಿಟ್ಟು ನಾನೇನ್ ಬಕಾಸರ ತರ ತಿಂತಾ ಇಲ್ಲ. ಇಲ್ಲಿ ಕಡಿಮೆ ಇದೆ. ವಿಡಿಯೋದಲ್ಲಿ ಮಾತ್ರ ಜಾಸ್ತಿ ಕಾಣಿಸ್ತಿದೆ ಅಷ್ಟೇ ಗೈಸ್. ತಿನ್ನೋಣ. 624545. ಅರೆ ದೇವಾ,
ये गड़बड़ है बाबा। अभी मेरे को समझ में आया कि ये फोन साला मेरा खून क्यों इतना चूसा है। ಸೊ ಇಷ್ಟೊಂದು ರೆಕಾರ್ಡ್ ಮಾಡಿದ್ದೇನು ವಾಯ್ಸ್ ರೆಕಾರ್ಡ್ ಆಗಿರಲ್ಲ, ಮೈಕಿ ಆನ್ ಮಾಡಿಲ್ಲ ನಾನು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಛೀ. ಮರ್ತೋಗ್ಬಿಟ್ಟಿದೆ. ಒಂದ್ ನಿಮಿಷ. ಫೋನ್ ಮೇಕಪ್ ರೆಕಾರ್ಡ್ ಆಗಲ್ಲ. ಬ್ರೋ ಇದು ಹಾಕಿರ್ತೀನಲ್ಲ, ಕನೆಕ್ಟ್ ರಿಸೀವರ್ ಹಾಕಿರ್ತೀನಲ್ಲ, ಡಿಸ್ಕನೆಕ್ಟ್ ಆಗುತ್ತೆ. ಅಂದ್ರೆ ಏನು ಕೇಳಿಸಲ್ಲ ಅವಾಗ. ನಾಲ್ಕು ಕಾಣಿಸ್ತಿದ್ದೀನಲ್ಲ, ಈಗ ಕಾಣಿಸಿದೆ ಇಲ್ಲಿ ಎಷ್ಟೇ ಕಾಣಿಸುತ್ತಾ? ಓಕೆ, ಏನದು 0.5x 0.5x ಅಂದ್ರೆ ಇದೆಲ್ಲ ಜಾಸ್ತಿ ಕವರ್ ಆಗ್ಬಿಡುತ್ತೆ ಬ್ರೋ. ಹೌದು, ಬಟ್ ನೋಡೋಣ ತಡಿ, ಟ್ರೈ ಮಾಡ್ತೀವಿ. ಈಗ ಓಕೆ ಅಲ್ಲ? ಬನ್ನಿ ಬನ್ನಿ ಹಂಗಂದ್ರೆ ಹೋಗೋಣ. ತಗೊಂಡ್ಬರ್ಲ ನಾನು. ಏನು ಅಂತ ಗೊತ್ತಿಲ್ಲ ಗೈಸ್. ಇದು ಮೋಮೋಸ್ ತರ ಇದೆ, ಬಟ್ ಮೋಮೋಸ್ ಅಲ್ಲ ಅನ್ಕೊಂತೀನಿ. ಇದು ಮೋಮೋಸೇ, ಬಟ್ ಇದ್ರದ್ದು ನೇಮ್ ಕೂಡ ಗೊತ್ತಿಲ್ಲ. ಅಂಡ್ ಇದು ಏನು ಅಂತ ಗೊತ್ತಿಲ್ಲ. ಬನ್ನಿ, ಸಾಕು ನಮ್ಗೆ ಸಾವಿಗೆ. ಇನ್ನೊಂದು ವಪಲ್ಸ್, ಸ್ವಲ್ಪ ಡೆಸರ್ಟ್ ಐಟಮ್ಗಳು ತಗೊಂಡೋಗೋಣ ಇವಾಗ. ಅವೇ ಏನ್ ತಿನ್ನೋದು? ವರ್ಕ್ ಫ್ರೈಡ್ ನೂಡಲ್ಸ್ ಬೇಡ, ಡೆಸರ್ಟ್ ಜ್ಯೂಸ್ ತಗೊಂಡೋಗೋಣ. ಸೊ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ವೀವ್ ಎಂಜಾಯ್ ಮಾಡೋಣ ಅಂತ ಈಚೆ ಬಂದು. ಸೊ ತುಂಬಾ ದಿನನೇ ಆಗಿತ್ತು ಕಾಫಿ ಕುಡ್ದು. ಸೊ ಒಂದ್ ಒಳ್ಳೆ ವ್ಯೂ ಜೊತೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಇಟ್ಕೊಂಡು ಈಚೆ ಬಂದು ಒಳ್ಳೆ ವ್ಯೂ ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡ್ದು. ನಾನ್ ಕಾಫಿ ಕುಡಿಯೋದೇ ರೇರು, ಬಟ್ ಕಾಫಿ ಒಂಚೂರು ಚೆನ್ನಾಗಿರ್ಲಿಲ್ಲ, ಬಟ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆಟ ಆಡ್ಬಾರ್ದು ಅಂತ ಅಲ್ಲಿ ಹೋಗಿದಾರೆ ಎಲ್ಲ. ಕ್ರೇಜಿ ಇದೆ ಅಲ್ಲ. ಸ್ವಲ್ಪ ಎಲ್ಲ ಇದೆಯಲ್ಲ. ಹಾ, ಅಲ್ಲಿ ಕೆರೆಗೆ ಹೋಗಿ ಬಂದಿಲ್ಲ. ಇದೇ ಬೀಚ್ ಅನ್ಸುತ್ತೆ ಅದನ್ನು, ಅಲ್ಲ ಬ್ರೋ? ಇದೇ ಬೀಚು, ಬಟ್ ಬೇರೆ ಸೈಡ್ ಅಷ್ಟೇ ಅದು. ಎಲ್ಲ ಹಂಗೆ ಬ್ರೋ, ನೀನ್ ಲೆಕ್ಕ ಮಾಡಕ್ ಹೋದ್ರೆ ಯಾವ್ದು ದೇವ್ ಬೆಂಗಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಯಾವ್ದೋ ಗೊತ್ತಿಲ್ಲ ಬ್ರೋ. ಇದು ನಮ್ ದೇಶ ಅಂದ್ರೆ. वाह दीदी, वाह दीदी, दीदी वाह दीदी, दीदी दीदी. ನಾವು ಹೋಗಿದ್ವು ಲಾಸ್ಟ್ ಟೈಮ್ ಹೋಗಿದ್ವು, ಅದೇ ಕ್ಲೀನಿಂಗ್ ಮಾಡ್ತಾ ಇದಾರೆ. ಹಾ, ಕ್ರೇಜಿ ಇದೆ ಅಲ್ಲ ಬ್ರೋ. ಹೌದು, ಅಲ್ಲೇ ಕೂತ್ಕೊಳ್ಳೋಣ ಬನ್ನಿ. ನಾನು ಅದೇ ನೋಡ್ತಾ ಇದ್ದೀನಿ. ಹೆಂಗ್ ಮಣ್ಣಲ್ಲಿ ಹೋಗ್ತಾ ಇದ್ದಲ್ಲ ಅದು ನೋಡ್ತಾ ಇದ್ದೀನಿ. ಇದು ಇದ್ರದ್ದು ಚಪ್ಪಲಿ ಹೋಟೆಲ್ बड़ा हरामी हो बेटा. ಯಸ್ ವಿ ಇಂಡಿಯನ್ಸ್ ಗೊತ್ತಲ್ಲ ಬ್ರೋ. ಮತ್ ಬಾ, ಇನ್ನ ಇದೆಯಲ್ಲ ರೂಮಲ್ಲಿ ಎಷ್ಟು 2-3 ಅನ್ಸುತ್ತಲ್ಲ, ಖಾಲಿಯಾಗಿರ್ತಾರೆ ಅನ್ಸುತ್ತೆ. ನಾವ್ ಅಪ್ಪಂಗೆ ಹೇಳಿದ್ರೆ ಮುಗೀತು ಕತೆ, ಬೀಚ್ ಹೋಗ್ಬೇಡ ಅಂತ ಹೇಳಿದ್ರು ಫಸ್ಟ್. काही ऐकत नाही तुम्हाला, काही ऐकत नाही. ಗೈಸ್, ಲುಕ್ ಅಟ್ ದ ವ್ಯೂ ಗೈಸ್. ಬೆಳಿಗ್ಗೆ ಬಂದು ಒಂದ್ ಅರ್ಧ ಗಂಟೆಯಲ್ಲಿ ಕುತ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಲ್ಲ. ಲೇಟಾಗಿ ಮಲ್ಕೊಂಡವಲ್ಲ ನಾವು. ಹಾ, ಗುಡ್ ಜಾಬ್. ಇಲ್ಲ, ನಾವು ಬೆಳಿಗ್ಗೆ ಬೇಗ ಎದ್ದಿದ್ರೆ ಬೇಗ ಬರ್ತೀವಿ. ಲೇಟಾಗಿ ಮಲ್ಕೊಂಡ ನಾವು ಮಲ್ಕೊಂಡಾಗ 3:34 ಆಗಿತ್ತು ಆಲ್ಮೋಸ್ಟ್. ನಾವು ವಿಡಿಯೋ ಟ್ರಾನ್ಸ್ಫರ್ ಮಾಡ್ತಾ ಇದ್ದೋ.
Guys, ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೀಚ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಜಸ್ಟ್ ನಾವು ರೂಮಿಗೆ ಬಂದೆ. ಸೊ ಈಗ ಬೇಗ ಬೇಗ ರೆಡಿ ಆಗ್ಬೇಕು. ಅದಾದ್ಮೇಲೆ ಒಂದು ರೂಮ್ ಟೂರ್ ಕೊಡ್ಬೇಕು. ಅಲ್ಲಿ ತನಕ ವೇಟ್ ಮಾಡಿ. ಅಂಡ್ ಜಸ್ಟ್ ನನಗೆ ಇರೋದು 45 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ. 45 ಮಿನಿಟ್ಸ್ ಟೈಮ್ ಅಲ್ಲಿ ರೆಡಿ ಆಗಿ ಬೇಗ ವೆನ್ಯೂ ರೀಚ್ ಆಗ್ಬೇಕು. ಸೊ ಜಾಸ್ತಿ ಟೈಮ್ ಇಲ್ಲ ನಮಗೆ, ಬೇಗ ಬೇಗ ರೆಡಿ ಆಗಿ ಹೋಗೋಣ. ಅದಾದ್ಮೇಲೆ ವಿಡಿಯೋಸ್ ಎಲ್ಲ ಏನೇನಿದೆ ಶೂಟ್ ಮಾಡೋಣ. ಬಿಕಾಸ್ ನಾನು ಬೇಗ ರೆಡಿ ಆಗ್ಬೇಕು ಅಂತಂದ್ರೆ ನಾನು ವಿಡಿಯೋ ಶೂಟ್ಸ್ ಅಲ್ಲೇ ಟೈಮ್ ಆಗ್ಬಿಡುತ್ತೆ, ವಿಡಿಯೋ ಶೂಟ್ ಫೋಟೋ ಶೂಟ್ ಅಲ್ಲಿ. ಸೊ ಬೇಗ ಹೋಗೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಗೈಸ್. ಐ ಆಮ್ ರೆಡಿ ಗೈಸ್. ಫುಲ್ ಸ್ನಾನ ಮಾಡ್ಕೊಂಡು ಫುಲ್ ರೆಡಿ ಆಗಿದ್ದೀನಿ. ಅಂಡ್ ಒಂದ್ಸಲಿ ನನ್ನ ಔಟ್ಫಿಟ್ ತೋರಿಸ್ತೀನಿ. ಮೇ ಬಿ ಐ ಗೆಸ್ ಕಾಣಿಸ್ತಿದೆ ಅಂತ. ಒಂದ್ ನಿಮಿಷ ಮಿರರ್ ಇದೆ, ಮಿರರ್ ಯಸ್, ದಿಸ್ ಈಸ್ ಮೈ ಔಟ್ಫಿಟ್ ಗೈಸ್. ಕಮೆಂಟ್ ಮಾಡಿ ಯಾವ ತರ ಇದೆ ಅಂತ. ಈ ಔಟ್ಫಿಟ್ ನಾನು ಹಾಕ್ತಾ ಇರೋದು ಸೆಕೆಂಡ್ ಟೈಮ್. ಬಿಕಾಸ್ ಒಂದೇ ಸಲ ಹಾಕಿದ್ದು, ಅದು ಎಥ್ನಿಕ್ ಡೇಗೆ ಕಾಲೇಜಲ್ಲಿ ಹಾಕಿದ್ದು. ನೆಕ್ಸ್ಟ್ ಬಿಟ್ರೆ ಇಲ್ಲೇ ಹಾಕಿದ್ದು, ಬಿಕಾಸ್ ಇಲ್ಲೂ ಎಥ್ನಿಕ್ ವೇರ್ ಇದೆ. ಸೊ ಅದಕ್ಕೋಸ್ಕರ ಇದೇ ಹಾಕಿದ್ದೀನಿ. ಪಂಚೆ ಹಾಕೋಣ ಅಂತ ಅನ್ಕೊಂಡಿದ್ದೆ. ಪಂಚೆ ಹಾಕಿ ಫುಲ್ ಚೆನ್ನಾಗಿ ಕಾಣಿಸ್ತಾ, ಫುಲ್ ರೆಪ್ರೆಸೆಂಟ್ ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಫುಲ್ ಡೇ ಎಲ್ಲ ಮ್ಯಾನೇಜ್ ಮಾಡಕ್ ಆಗಲ್ಲ. ಪಂಚೆ ಏನಾದ್ರು ಆಗಿ ಉದುರ್ಗಿದ್ರು ಟೈಮ್ ಯಾಕೆ ಬೇಕು ಅವಂತರ ಅದೆಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ಪಂಚೆ ಹಾಕಿಲ್ಲ. ಒಂದೇ ಸಲ ಹಾನಾಗಿದೆ, ಪಂಚೆ ಹಾಕಿಲ್ಲ ನಾನು. ಸೊ ಅದಕ್ಕೋಸ್ಕರ ಕುರ್ತಾ ಹಾಕೊಂಡಿದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಅಂಡ್ ನಿಮಗೆಲ್ಲ ನಾನು ರೂಮ್ ಟೂರ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಬನ್ನಿ ರೂಮ್ ಟೂರ್ ಕೊಡ್ತೀನಿ ಹೇಗಿದೆ ಅಂತ ಈಚಿಂದ ಕೊಡ್ತೀನಿ. ಒಂದ್ ಸೆಕೆಂಡ್, ಕ್ಲೋಸ್ ಮಾಡಕ್ ಹೋಗಲ್ಲ. ಕ್ಲೋಸ್ ಮಾಡಿದ್ರೆ ಲಾಕ್ ಈಚೆನೆ ಇದೆ. ಸೊ ಎಂಟರ್ ಆಗ್ತಿದಂಗೆ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ವಾಶ್ರೂಮ್ ಕಾಣ್ಲಿಕ್ಕಿದೆ. ಸೊ ವಾಶ್ರೂಮ್ ಅಲ್ಲಿ ಸೊ ದಿಸ್ ಈಸ್ ಮಿರರ್ ಅಂಡ್ ಬಾತಿಂಗ್ ಏರಿಯಾ ನೋಡಿ ಗೈಸ್. ನಾನು ಅಲ್ಲಿನ ಇದಕ್ಕೂ ಇಲ್ಲಿಂದ ಇದಕ್ಕೂ ಒಂದೇ ಮಿಸ್ ಮಾಡೋದೇನು ಅಂತಂದ್ರೆ, ಅಲ್ಲಿ ಬಾತಿಂಗ್ ಟಬ್ ತುಂಬಾ ಪ್ಲಾನ್ ಮಾಡಿದ್ದೆ. ಫೋಟೋಶೂಟ್ ಸಾಕಾದಾಗ ಮಾಡ್ಕೊಬೇಕು, ವಾಚಿಂಗ್ ಟಬ್ ಇದೆ, ಫುಲ್ ರೆಡಿಯಾಗಿ ಅಸ್ಥೆಟಿಕ್ ಆಗಿ ಫೋಟೋ ತಗೊಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಬಟ್ ಈ ಹೋಟೆಲ್ ತುಂಬಾ ಚೆನ್ನಾಗಿದೆ ಗಾಯ್ಸ್, ಫೆಸಿಲಿಟೀಸ್ ಎಲ್ಲ ತುಂಬಾ ಸಖತ್ತಾಗಿದೆ. ಅಂಡ್ ದಿಸ್ ಈಸ್ ಅವರ್ ರೂಮ್. ಸೊ ಇಷ್ಟೇ ಗಾಯ್ಸ್ ರೂಮ್ ಇರೋದು. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಏನ್ ಮಾಡ್ಬೇಕಾದ್ರೆ ಎಂತಕ್ಕೆ ಅಂತಂದ್ರೆ, ದಿಸ್ ಒನ್ ಗಾಯ್ಸ್, ಬಾಲ್ಕನಿ. ಈ ಬಾಲ್ಕನಿಗೆ ಬಂದ್ರೆ ಅಮೇಝಿಂಗ್ ವ್ಯೂ ಗೈಸ್, ಬೀಚ್ ವ್ಯೂ. ಸೊ ಅಲ್ಲಿ ನೋಡ್ತಾ ಇದೀರಲ್ಲ ಅದೇ ಬೀಚು. ಸೊ ಇಲ್ಲಿ ಫುಲ್ಲು ಹಿಲ್ಸು. ಸೊ ಕ್ರೇಜಿ ವ್ಯೂಸ್ ಇದೆ. ಬಟ್ ಏನಂತ ಅಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ಮೇಲ್ ಸಿಗ್ಬೇಕಿತ್ತು. ಇನ್ನೂ ಸ್ವಲ್ಪ ಮೇಲ್ ಸಿಕ್ಕಿದೆ ಕ್ರೇಜಿಯಾಗಿ ವ್ಯೂ ಇರ್ತಿತ್ತು. ಅಂಡ್ ಈ ಟೈಮ್ ಆಗಿದೆ ಆಲ್ರೆಡಿ. ಸೊ ರೂಮ್ ಟೂರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹೋಗೋಣ, ರ್ಯಾಪ್ ಅಪ್ ಮಾಡಿ ಬೇಗ ಹೋಗ್ತೀನಿ ನಾನು. ಸೊ ಎಲ್ಲ ಆಯ್ತು. ಸೊ ಅಂಡ್ ಔಟ್ಫಿಟ್ ಆಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. So bye, see you in afternoon I guess. ನಾನು ಆಫ್ಟರ್ನೂನ್ ಸಿಗೋದು ಇನ್ನ, ಬಿಕಾಸ್ ಇವಾಗಿಂದ ಫುಲ್ ಬಿಸಿ ಆಗ್ತೀನಿ. ಸೊ ಕಾನ್ಫರೆನ್ಸ್ ಮೀಟಿಂಗ್ಸ್ ಅಂತ ಇದೆ. ಸೊ ಬಿಸಿ ಆಗ್ತೀನಿ. ಸೊ ಬಾಯ್ ಗಾಯ್ಸ್. ಮಧ್ಯಾಹ್ನ ಸಿಗ್ತೀನಿ, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೈಟ್ ಸಿಗ್ತೀನಿ. ಬಾಯ್.
ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಈಗ ಇವೆಂಟ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ನಾವು ರೂಮಿಗೆ ಬಂದೆ. ಸೊ ಈಗ ಟೈಮ್ ಬಂದು ನಿಮಗೆ 1:00 ನೈಟ್ ಆಗಿದೆ, 1:00 ಮಾರ್ನಿಂಗ್ ಅಂತ ಅಂದ್ರೆ 1 AM ಗೈಸ್. ಅಂಡ್ ತಿರ್ಗಾ ಬೆಳಿಗ್ಗೆ ನಾನು 5:00 ಎದ್ದೇಳಬೇಕು ಅಂಡ್ 6:00 ಇವೆಂಟ್ ಇದೆ. ಅಂಡ್ ನೈಟ್ ಏನೂ ಊಟ ಮಾಡಿಲ್ಲ, ಮಧ್ಯಾಹ್ನ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬಾ ಬ್ಯುಸಿ ಇದ್ದೆ. ಅಂಡ್ ನೈಟ್ ಊಟ ಏನು ಮಾಡಿಲ್ಲ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು 3 ಮಿನಿಟ್ಸ್ ಉಪ್ಮಾ ತಿಂತಿದ್ದೀನಿ ಗಾಯ್ಸ್. ಇದನ್ನ ತಿಂದಾದ್ಮೇಲೆ ಸೋಗೆ ಮಲ್ಕೊಂತಾರದಷ್ಟೇ. ಅದನ್ನ ತಿಂದು ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಅಂಡ್ ಇವತ್ತು ಸ್ವಲ್ಪ ಕಾಂಟೆಂಟ್ ಪ್ಲಾನ್ ಮಾಡಿದೆ ಗೈಸ್ ಆಕ್ಚುಲಿ, ಬಟ್ ಬ್ಯುಸಿ ಇದ್ದಿದ್ದ ಕಾರಣಕ್ಕೋಸ್ಕರ ಕಾಂಟೆಂಟ್ ಮಾಡಕ್ಕಾಗ್ಲಿಲ್ಲ. ಸೊ ಅದನ್ನ ನಾವು ಮುಂದಿನ ದಿನಗಳು ಮಾಡೋಣ. ಅಂಡ್ ಮುಂದಿನ ದಿನಗಳಲ್ಲೂ ಅಷ್ಟೇ ಇನ್ನೊಂದು 3 to 4 days ನಾನು ಬ್ಯುಸಿನೇ ಇರ್ತೀನಿ, ಬಿಕಾಸ್ ಬಂದಿರೋ ಪರ್ಪಸ್ ಏನು ಅದನ್ನ ಮುಗಿಸೋದು ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಸೈಟ್ ಸೀಯಿಂಗ್ ಕಾಂಟೆಂಟ್ ಎಲ್ಲ. ಸೊ ನೋಡೋಣ, ನಂಗೆ ಟೈಮ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಕಾಂಟೆಂಟ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ನೋಡೋಣ, ಫಸ್ಟ್ ಇವಾಗ ಊಟ ಮಾಡಿ ಮಲ್ಕೊಂತೀನಿ. ಸೊ ಇವತ್ತಿನ ಡೇ ಇಷ್ಟೇ ಗಾಯ್ಸ್. ಸೊ ಇವತ್ತಿನ ಡೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಗುಡ್ ನೈಟ್. ಸೈನಿಂಗ್ ಆಫ್ ಸಂಜಯ್.